ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿಯೂ ಕೂಡ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಬೆಂಗಳೂರಿನಲ್ಲಿ ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಧ್ವಜಾರೋಹಣವನ್ನು ಮಾಡಿದ್ದಾರೆ, ನೆರವೇರಿಸಿದ್ದಾರೆ. ಸಾಕಷ್ಟು ಗೊಂದಲಗಳಿತ್ತು ರಾಜ್ಯದಲ್ಲಿ. ಏನಾಗಬಹುದು ಈ ಗಣರಾಜ್ಯೋತ್ಸವದ ಭಾಷಣವನ್ನು ಮಾಡುವಂತಹ ವಿಚಾರದಲ್ಲಿ? ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂತಹ ಒಂದು ಭಾಷಣವನ್ನು ಸಂಪೂರ್ಣವಾಗಿ ಓದ್ತಾರಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಸಾಕಷ್ಟು ಮಾತುಗಳನ್ನು ಆಡ್ತಾ ಇದ್ರು ಇದೇ ವಿಚಾರವಾಗಿ. ಒಂದು ರೀತಿ ಎಲ್ಲ ಒಳ್ಳೆ ರೀತಿಯಾಗಿ ನಡೆದುಕೊಂಡು ಹೋಗಿದೆ. 77ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು. ಬೆಂಗಳೂರಿನಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ರಿಂದ ಧ್ವಜಾರೋಹಣ ಆಗಿದೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಅನಂತರ ರಾಷ್ಟ್ರಗೀತೆಯೊಂದಿಗೆ ರಾಷ್ಟ್ರಧ್ವಜಕ್ಕೂ ಕೂಡ ಗೌರವವನ್ನು ಸಲ್ಲಿಸಿದ್ದಾರೆ. ನಂತರ ಪೊಲೀಸರಿಂದ ವಂದನಾ ಗೌರವವನ್ನು ಸ್ವೀಕರಿಸಿದ್ದಾರೆ ರಾಜ್ಯಪಾಲರು. ಇದೇ ವಿಚಾರವಾಗಿ ನಗರದಾದ್ಯಂತ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತೆಯನ್ನು ವಹಿಸಿದ್ರು ಪೊಲೀಸರು ಕೂಡ. ಸಾರ್ವಜನಿಕರಿಗಾಗಿ ಆನ್ಲೈನ್ ಮೂಲಕ 2,000 ಟಿಕೆಟ್ಗಳನ್ನು ಕೊಡಲಾಗಿತ್ತು. ಇಡೀ ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ. ಎಲ್ಲ ಕಡೆ ಅದೇ ಸಂಭ್ರಮ ಇದೆ. ಶಾಲೆ, ಸ್ಕೂಲು, ಕಾಲೇಜು, ಮೈದಾನ ಎಲ್ಲ ಕಡೆ ಕೂಡ ಆಚರಣೆ ಮಾಡ್ತಾ ಇದ್ವಿ. ಕೆಲವೊಂದು ಗೊಂದಲಗಳಿತ್ತು, ಏನಾಗಬಹುದು ಕರ್ನಾಟಕದಲ್ಲಿ ಅಂತ. ಆದರೆ ಅದೇನೂ ಕೂಡ ಆಗಿಲ್ಲ. ಅದೇ ರೀತಿ ಗೊಂದಲಗಳೇನೂ ಆಗಿಲ್ಲ. ತಾವರ್ ಚಂದ್ ಗೆಹ್ಲೋಟ್ ಅವರು ಭಾಗಿಯಾಗಿ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯಪಾಲ ಗೆಹ್ಲೋಟ್ ಅವರು ಧ್ವಜಾರೋಹಣ ಮಾಡಿರುವಂಥದ್ದು. ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು ಭದ್ರತೆಗಾಗಿ. ಭದ್ರತೆಯ ಸಿಬ್ಬಂದಿಗಳು ತುಂಬ ಜನ ಇದ್ದರು. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಅದರ ನಂತರ ರಾಷ್ಟ್ರಗೀತೆಗೆ, ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ವಂದನೆಗಳನ್ನು ಅರ್ಪಿಸಿ ಮುಂದೆ ಸಾಗುತ್ತವೆ ಈ ಎಲ್ಲ ತುಕಡಿಗಳು. ಮೊದಲಿಗೆ ಭಾರತೀಯ ಭೂಸೇನೆ, ಎಲ್ಲರಿಗಿಂತ ಮುಂದೆ ಪರೇಡ್ ಕಮಾಂಡರ್ ಲೆಫ್ಟಿನೆಂಟ್ ಕರ್ನಲ್ ಶ್ರೀ ವಿಘ್ನೇಶ್ ಜಗದಾಳೆ ಅವರೊಂದಿಗೆ 2ನೇ ಸ್ಥಾನದಲ್ಲಿ ಮೇಜರ್ ಶ್ರೀ ರಿಷಬ್ ಗುಪ್ತಾ, ಸೆಕೆಂಡ್ ಇನ್ ಕಮಾಂಡರ್. ವಿಘ್ನೇಶ್ ಜಗದಾಳೆ ಅವರಿಂದ ವಂದನೆ ಅರ್ಪಣೆಯಾಗ್ತಿದೆ. ವಿಘ್ನೇಶ್ ಜಗದಾಳೆ 2008ರಲ್ಲಿ ಕಾರ್ಪ್ಸ್ ಆಫ್ ಎಂಜಿನಿಯರ್ಸ್ನಲ್ಲಿ ನಿಯೋಜನೆ. ಜಮ್ಮು ಕಾಶ್ಮೀರ, ಈಶಾನ್ಯ ಪ್ರದೇಶದ ಹಲವಾರು ರಾಜ್ಯಗಳು, ರಾಜಸ್ಥಾನ್ ಮತ್ತು ಉತ್ತರಾಖಂಡ್ನಲ್ಲಿ ಸಕ್ರಿಯ ರಚನೆಗಳಲ್ಲಿ ಸೇವೆ. ಇವತ್ತು ಪರೇಡ್ ಕಮಾಂಡರ್ ಆಗಿ ಅತ್ಯಂತ ಮುಖ್ಯವಾದ ಜವಾಬ್ದಾರಿ ನಿರ್ವಹಣೆ. ಭಾರತೀಯ ಭೂಸೇನೆಯ ತುಕಡಿಯಿಂದ ಗೌರವ ವಂದನೆ. ಕ್ಯಾಪ್ಟನ್ ಅವಿನಾಶ್ ಅವರ ಮುಂದಾಳತ್ವದಲ್ಲಿ ಗೋರ್ಖಾ ರೈಫಲ್, ಭಾರತೀಯ ಭೂಸೇನೆಯ ಗೋರ್ಖಾ ರೈಫಲ್. ಭಾರತೀಯ ವಾಯುಸೇನೆಯ ಒಂದು ತುಕಡಿ. ವಾಯುಸೇನೆ ಮುಖ್ಯವಾಗಿ ವೈಮಾನಿಕ ಯುದ್ಧ ಚಟುವಟಿಕೆಗಳನ್ನು ನಿರ್ವಹಿಸುತ್ತೆ. ಸ್ಕ್ವಾಡ್ರನ್ ಲೀಡರ್ ವಜ್ರಂಗ್ ಅವರ ನೇತೃತ್ವದಲ್ಲಿ ಮುಂದೆ ಸಾಗಿದೆ. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, ಮಹಿಳಾ ಪಡೆ, ಸಿಆರ್ಪಿಎಫ್ನ ಮಹಿಳಾ ಪಡೆ ವಿಜಯ HP ತುಕಡಿಯ ಸಾರಥ್ಯ ವಹಿಸಿದ್ದಾರೆ. ವಿಶೇಷ ಅಂದರೆ ಈ ಬಾರಿ ಪಥಸಂಚಲನದಲ್ಲಿ ತಮಿಳುನಾಡು ಪೊಲೀಸ್ನ ಒಂದು ತಂಡವು ಭಾಗಿಯಾಗಿರುವುದು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ರೀ ಪಿ ಪೂವರಸನ್ ನೇತೃತ್ವದಲ್ಲಿ ತಂಡ ಹೆಜ್ಜೆ ಹಾಕುತ್ತಿದೆ. ನಂತರ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ KSRP, ಇದು ಒಂದು ವಿಶೇಷ ಸಶಸ್ತ್ರ ಪೊಲೀಸ್ ಪಡೆ. ಸಾರ್ವಜನಿಕ ಸುವ್ಯವಸ್ಥೆಯನ್ನ ಕಾಪಾಡುವ ಜವಾಬ್ದಾರಿಯವರದು. ಮಹೇಶ್ ದನ್ನೋಲೆ ಅವರ ನೇತೃತ್ವದಲ್ಲಿ ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸ್, ನಗರ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಶರಣ ಬಸವ ಅವರ ನೇತೃತ್ವದಲ್ಲಿ
KSISF ಒಂದು ಪಡೆ ಭಾಗಿಯಾಗಿದೆ ಕಾರ್ತಿಕ್ ಎನ್ನವರ ನೇತೃತ್ವದಲ್ಲಿ. ಇದೀಗ ಬೆಂಗಳೂರು ಸಿಟಿ ಪೊಲೀಸ್, ಬೆಂಗಳೂರು ನಗರ ಪೊಲೀಸ್ ಅಪರಾಧ ತನಿಖೆ, ಸಾರ್ವಜನಿಕ ಸುರಕ್ಷತೆ, ತುರ್ತು ಸೇವೆಗಳು, ಗುಂಡು ನಿರೋಧಕ ಕ್ರಮಗಳ ಅಂದರೆ ಅಪರಾಧ ತಡೆಯುವಿಕೆ, ಸಮುದಾಯ ಪೊಲೀಸ್ ಸೇವೆಗಳು, ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಸಂಚಾರ ನಿಯಂತ್ರಣ ಮುಖ್ಯ ಕರ್ತವ್ಯಗಳು. ನೇತೃತ್ವ PSI ದತ್ತುಬಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.